ಕಡಲ ನಗರಿಯನ್ನ ತಲ್ಲಣಗೊಳಿಸಿದ ಕುಕ್ಕರ್ ಬಾಂಬ್ ಪ್ರಕರಣದಲ್ಲಿ ಸ್ಫೋಟದ ತೀವ್ರತೆಗೆ ಬಾಂಬ್ ಹೊತ್ತು ತಂದವನೇ ತಂದೂರಿ ಆಗಿದ್ದ. ಇವನನ್ನು ಸಂತ್ರಸ್ತ ಅಂತೆಲ್ಲ ಕರೆಯಲ್ಲ ನಾವು. ಸಂತ್ರಸ್ತ ಅನ್ನೋ ಶಬ್ದಕ್ಕೆ ತುಂಬ ಗೌರವ ಇದೆ. ಅವ್ರ ಮರ್ಯಾದೆನೆಲ್ಲ ನಾವು ಹಾಳು ಮಾಡಲ್ಲ. ಇವನನ್ನು ಸಂತ್ರಸ್ತ ಅಂತ ಕರೆದು ಇವನು ತಂದೂರಿ ಆದ ಅಷ್ಟೇ. ಕಡಲ ನಗರಿಯನ್ನ ಈ ಪ್ರಕರಣ ದಿಗ್ಭ್ರಮೆಗೊಳಿಸಿತ್ತು. ಹಿಂಗೊಬ್ಬ ನಮ್ಮ ಸುತ್ತಮುತ್ತನೇ ಇದ್ನಲ್ಲ, ಎಂಥ ಕ್ರಿಮಿನಲ್ ಇವನು, ಎಂಥ ಟೆರರಿಸ್ಟ್ ಇವನು ಅಂತ ಜನ ಮಾತಾಡ್ಕೊಂಡ್ರು. ಅಮಾಯಕ ಅಂತ ಶಂಕಿತ ಉಗ್ರನನ್ನು ಆ ಟೈಮ್ನಲ್ಲಿ ಅವನನ್ನು ಸ್ಥಳೀಯರು ದಾಖಲಿಸ್ತಾರೆ. ಏನೋ ಕುಕ್ಕರ್ ಬ್ಲಾಸ್ಟ್ ಆಗಿಬಿಟ್ಟಿದೆ, ಬಿಸಿಲಿಗೋ ಪ್ರೆಷರ್ಗೋ ಏನೋ ಆಗಿಬಿಟ್ಟಿದೆ ಅಂತ ಹೇಳ್ಕೊಂಡು ಇವನನ್ನು ಹಿಡಿದು ಆಸ್ಪತ್ರೆಗೆ ಸಾಗಿಸ್ತಾರೆ. ಆಮೇಲೆ ಅವನ ಪೂರ್ವಪರ ಮತ್ತು ಸ್ಥಳದಲ್ಲಿ ಸಿಕ್ಕಂತಹ ವಸ್ತುಗಳನ್ನೆಲ್ಲ ನೋಡಿದಾಗ ಪೊಲೀಸರಿಗೆ ಶಾಕ್ ಆಗುತ್ತೆ. ಪೊಲೀಸರು ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾರೆ. ಆಮೇಲೆ ಇವನ್ನ ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ಕೊಂಡಿದ್ದೆ ನೀನು ಅಂತ ಕೇಳಿದ್ರೆ ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನ ಕದ್ರಿ ಮಂಜುನಾಥ ದೇವಸ್ಥಾನ, ಧರ್ಮಸ್ಥಳ, ಹಾಗೆ ಇನ್ನೂ ಅನೇಕ ದೇವರು ಇರುವಂತಹ ದೇವಸ್ಥಾನವನ್ನು ಇವನು ಟಾರ್ಗೆಟ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಮಾಡಿದ್ರೆ ಆಗಬಾರ್ದಾಗತ್ತೆ ಅನ್ನೋದಕ್ಕೆ ಈ ಪ್ರಕರಣ ಮತ್ತೊಂದು ಉದಾಹರಣೆ. ಬಟ್ ಒಂದು ಸಮುದಾಯದ ಜನ ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳು ಯಾರು ಸಂಪರ್ಕಕ್ಕೆ ಬರ್ತಿದ್ದಾರೆ, ಎಲ್ಲಿ ದಾರಿ ತಪ್ತಿದ್ದಾರೆ, ಮತದ ಅಫೀಮು ಹೇಗೆ ಅಮಲೇರಿಸ್ಕೊಳ್ತಾ ಇದ್ದಾರೆ, ವಿಷವರ್ತುಲದಲ್ಲಿ ಸಿಕ್ಕಾಕೊಂಡಿದ್ದಾರಾ ಇಲ್ವಾ ಅನ್ನೋದನ್ನು ಜನ ನೋಡಬೇಕಾಗತ್ತೆ. ಓಕೆ, ಮತ್ತೊಂದು ಸಲ ಆ ಡೀಟೇಲ್ಸನ್ನು ನೋಡ್ಬಿಡೋಣ. ಏನಾಯಿತು ಸ್ಫೋಟದ ತೀವ್ರತೆ, ಸ್ಫೋಟದ ದಿನ ಅಂತ. ನವೆಂಬರ್ 19, 2022 ಸಂಜೆ 4:30ಕ್ಕೆ ನಾವು ಇಷ್ಟೊತ್ತು ಹೇಳಿದ್ವಲ್ಲ ಅದೇ ಡೀಟೇಲ್ಸೇ ಇದು. 4:40ಕ್ಕೆ ಮಂಗಳೂರಿನಲ್ಲಿ ಕುಕ್ಕರ್ ಸ್ಫೋಟ ಆಗುತ್ತೆ. ಏನು ಬ್ಲಾಸ್ಟು ಅನ್ನೋದು ಆರಂಭಿಕ ಹಂತದಲ್ಲಿ ಯಾರಿಗೂ ಗೊತ್ತಿರಲ್ಲ. ನವೆಂಬರ್ 23, 2022ನೇ ತಾರೀಕು ಅಷ್ಟೊತ್ತಿಗೆ 4 ದಿನದಲ್ಲಿ ಡೆವಲಪ್ ಆಗಿರುತ್ತೆ ಈ ಕೇಸು. ಸೊ UAPA ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳೋ ಕೆಲಸ ಆಗುತ್ತೆ. NIA ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೆ. ಡಿಸೆಂಬರ್ 2025ರಲ್ಲಿ ನ್ಯಾಯಾಲಯಕ್ಕೆ ತಪ್ಪೊಪ್ಪಿಗೆ ಅರ್ಜಿಯನ್ನು ಶಾರಿಕ್ ಸಲ್ಲಿಸ್ತಾನೆ. ಬಿಕಾಸ್ ಅವನಿಗೆ ಗೊತ್ತಿರುತ್ತೆ ಅವ್ನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂತ. ಬಿಕಾಸ್ NIA ಅಷ್ಟೊಂದು ಸ್ಟ್ರಿಕ್ಟಾಗಿ ಈ ಪ್ರಕರಣದ ತನಿಖೆಯನ್ನು ನಡೆಸಿ ತುಂಬ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿರ್ತಾರೆ. ಸಾವಿರಾರು ಪುಟದಲ್ಲಿ ಅವರ ಚಾರ್ಜ್ ಶೀಟ್ ಇರುತ್ತೆ. ಮಾರ್ಚ್ 26, 2026ಕ್ಕೆ ಶಾರಿಕ್ ತಪ್ಪೊಪ್ಪಿಗೆ ಅರ್ಜಿಯನ್ನು ಕೋರ್ಟ್ ಪುರಸ್ಕರಿಸುತ್ತೆ. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಗರಿಷ್ಠ ಶಿಕ್ಷೆಯನ್ನು ದೇಶದ್ರೋಹದ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಕೊಡಲಾಗುತ್ತೆ. ಇವತ್ತು ಪ್ರಾಬಬ್ಲಿ ಅದೇ ಆಗತ್ತಂತ ಕಾಣಿಸುತ್ತೆ. ಬಟ್ ಇವನೊಬ್ಬ ಮಾಡಿದ್ರಿಂದ ಇಡೀ ಗ್ರಾಮಕ್ಕೆ ಕೆಟ್ಟ ಹೆಸರು. ನೋಡಿ, ಜನ ಹೇಗೆ ಒಂದೊಂದು ಊರನ್ನ ನೆನಪಲ್ಲಿ ಇಟ್ಕೊಳ್ತಾರೆ ಅಂದರೆ, ಭಟ್ಕಳದಲ್ಲಿ ರಿಯಾಸ್ ಬ್ರದರ್ಸ್ ಮಾಡಿದಂತಹ ಪ್ರಕರಣ, ಆ ಪ್ರಕರಣ ಆಗಿ ದಶಕಗಳು ಉರುಳೋಗಿದೆ. ಈಗಲೂ ಭಟ್ಕಳ ಅಂದರೆ ಅದೇ ಆ ಉಗ್ರನ ಊರಲ್ವಾ ಅಂತ ಮಾತಾಡ್ತಾರೆ. ಅಷ್ಟರ ಮಟ್ಟಿಗೆ ಕಳಂಕ ತಂದುಬಿಡುತ್ತೆ. ಎಷ್ಟೊಂದು ಜನ ಸಾಧಕರು ತೀರ್ಥಹಳ್ಳಿ ಭಾಗದಿಂದ, ಶಿವಮೊಗ್ಗ ಭಾಗದಿಂದ ಸಮಾಜವಾದಕ್ಕೆ ಹೆಸರದು. ಬಟ್ ನೋಡಿ, ಇಂಥವರೆಲ್ಲ ಅಲ್ಲಿ ಹುಟ್ಟಿದ್ರು, ಇಂಥವರು ದಾರಿ ತಪ್ಪಿದ್ರು ಅನ್ನೋದು ಹೇಳೋದಕ್ಕೂ ಕೂಡ ಬೇಸರ ಆಗುತ್ತೆ. ಸದ್ಯಕ್ಕೆ ಶಾರಿಕ್ನ ಹಿಸ್ಟ್ರಿ ಮತ್ತು ಶಾರಿಕ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ ನಿಮಗೆ. ಆಮೇಲೆ ಇನ್ನೂ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅಂದರೆ ಸ್ಥಳೀಯ ಪೊಲೀಸರ ತನಿಖೆಯಲ್ಲಿ ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಎಷ್ಟೊತ್ತಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದಕ್ಕಿದೆ? ಎಷ್ಟೊತ್ತಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಏನಾಗುತ್ತೆ ಮಮತಾ? ಇವತ್ತು 11 ಗಂಟೆ ನಂತರದಲ್ಲಿ NIA ವಿಶೇಷ ಕೋರ್ಟ್ನಲ್ಲಿ ತೀರ್ಪಿನ ಪ್ರಮಾಣವನ್ನು ಪ್ರಕಟ ಆಗುವಂತ ಸಾಧ್ಯತೆ ಇರುವಂತದ್ದು. ಕಳೆದ 3 ತಿಂಗಳ ಹಿಂದೆಯೇ ಆತ ಒಂದು ತಪ್ಪೊಪ್ಪಿಗೆ ಅರ್ಜಿ ಕೂಡ ಸಲ್ಲಿಸಿದ್ದಾನೆ. ಅಂದ್ರೆ ನಾನು ಇದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ತಪ್ಪು ಅಂತ ಆತ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ SPP ಕೂಡ ಪ್ರಬಲವಾಗಿ ವಾದ ಮಂಡಿಸಿದ್ರು. ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಕೊಡಬೇಕು ಅಂತ ಕೂಡ ವಾದ ಮಂಡಿಸಿದ್ರು. ಮತ್ತೆ NIA ಅಧಿಕಾರಿಗಳು ಕೂಡ ತನಿಖೆ ಮಾಡಿದಂತ ವೇಳೆಯಲ್ಲಿ ಶಾರಿಕ್ ಏನಿದ್ದಾರೆ, ಶಾರಿಕ್ ಆ ಕುಕ್ಕರ್ ಬ್ಲಾಸ್ಟ್ ಪ್ರಕರಣವಲ್ಲದೇನೆ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಆಗಿರ್ಬೋದು, ಮಂಗಳೂರಿನ ಗೋಡೆ ಬರಹ ಆ ಪ್ರಕರಣದಲ್ಲೂ ಕೂಡ ಈತ ಭಾಗಿಯಾಗಿದ್ದಾನೆ. ಹಲವು ಪ್ರಕರಣಗಳಲ್ಲೂ ಕೂಡ ಈ ಯುವಕರನ್ನ ಒಟ್ಟುಗೂಡಿಸಿ ಅದಕ್ಕೆ ಬೇಕಾದಂತ ಹಣಕಾಸಿನ ನೆರವು ಕೂಡ ಈತ ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಪ್ರಬಲವಾಗಿ ವಾದ ಮಂಡಿಸಿದ್ರು. ಆ ನಿಟ್ಟಿನಲ್ಲೇ ಈ ವಿಷಯ ನ್ಯಾಯಾಲಯ ಏನಿದೆ ಇವತ್ತಿಗೆ ತೀರ್ಪಿನ ಪ್ರಕಟ ದಿನಾಂಕವನ್ನ ನಿಗದಿಪಡಿಸಿರುವಂತದ್ದು. ಆತ ತಪ್ಪೊಪ್ಕೊಂಡಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಈತನ ವಿರುದ್ಧ ಹಲವು ಆರೋಪಗಳಿಗೆ ಪೂರಕವಾಗಿ ಸಾಕ್ಷಿಗಳ ಸಿಕ್ಕಿರೋ ಕಾರಣಕ್ಕೆ ಹಿನ್ನೆಲೆಯಲ್ಲಿ ಆ ಶುಭ್ರ ಶಾರಿಕ್ ಏನಿದ್ದಾರೆ ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಪ್ರಕಟ ಆಗುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಮಧ್ಯಾಹ್ನ 11 ಗಂಟೆ ನಂತರದಲ್ಲಿ ಆ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗುವಂತ ಸಾಧ್ಯತೆ ಇರುವಂತದ್ದು. ಧನ್ಯವಾದ ಉಮೇಶ್, ತಮ್ಮ ಮಾಹಿತಿಗಾಗಿ.